ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾ. ಇಂದಿನ ಸಂಚಿಕೆಯಲ್ಲಿ ನಾವು ಪ್ರತಿಯೊಬ್ಬರೂ EPFO ಬಗ್ಗೆ ತಿಳ್ಕೊಳ್ಳೋಣ. ಇದರಿಂದ ಏನು ಲಾಭ ಆಗ್ತಾ ಇದೆ, ಏನು ಲಾಭ ಆಗಿತ್ತು, ಇನ್ನು ಮುಂದೆ ಏನು ಲಾಭ ಆಗತ್ತೆ ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ. ಬನ್ನಿ ಸ್ಟಾರ್ಟ್. ಪ್ರತಿದಿನ ಕೆಲಸ ಮಾಡ್ತಾ ಇದ್ದೀರಾ? ಹೌದು, ನೀವು ಕೆಲಸ ಮಾಡ್ತಾ ಇದ್ದೀರಾ. ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಸಂಬಳ ತಗೊಂತಾ ಇದ್ದೀರಾ. ನಿಮ್ಮ ವಯಸ್ಸಾದ ನಂತರ ನಿಮ್ಗೆ ಸಿಗುವಂತಹ ಅಮೌಂಟ್ ಯಾವ ತರ? ಡೂ ಯು ಎವರ್ ಥಾಟ್ ದಟ್ ಹೌ ಯುವರ್ EPFO ಅಮೌಂಟ್ ಈಸ್ ಬೀನ್ ಟೇಕನ್ ಅಂಡ್ ಹೌ ಇಟ್ ಈಸ್ ಬೀನ್ ಯುಟಿಲೈಸ್ಡ್, ಹೌ ಇಟ್ ಹೆಲ್ಪ್ಸ್ ಆಫ್ಟರ್ ಯುವರ್ ರಿಟೈರ್ಮೆಂಟ್? ಅಂದ್ರೆ ಡೂ ಯು ಎವರ್ ವಂಡರ್ ವೇರ್ ಯುವರ್ PF ಅಮೌಂಟ್ ಗೋಸ್ ಟು ಅಂಡ್ ಹೌ ಇಟ್ ಹೆಲ್ಪ್ಸ್ ಆಫ್ಟರ್ ಯುವರ್ ರಿಟೈರ್ಮೆಂಟ್? ರಿಟೈರ್ಮೆಂಟ್ ಆದ ನಂತರ ನಿಮ್ಮ PF ಅಮೌಂಟ್ ನಿಮ್ಗೆ ಯಾವ ರೀತಿ ಕಾಪಾಡುತ್ತೆ, ನಿಮ್ಗೆ ಯಾವ ರೀತಿ PFಗಳು ಬರುತ್ತೆ? ಇದು ಹೇಳಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. 2024-25 ನಲ್ಲಿ ಏನಿತ್ತು ರೇಟ್ ಆಫ್ ಇಂಟ್ರೆಸ್ಟ್ 8.25%. ಹೌದು, ಈ ವರ್ಷನೂ ನಿಮ್ಗೆ 8.25% ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ PF ಮೇಲೆ. ಯಾವ ತರ ಅಂತ ಹೇಳ್ತೀನಿ ಒಂದೊಂದಾಗೇನೆ. 1952 EPFO ಅನ್ನೋದು ಸ್ಥಾಪನೆ ಆಯಿತು. ಅದನ್ನ ಮಾಡಿದ್ರು. ಅದಾದ್ಮೇಲೆ ಪ್ರತಿ ಒಂದು ವರ್ಷನೂ ಚಾರ್ಟ್ ಅಲ್ಲಿ ಹೆಂಗೆ ಕೊಟ್ಟಿದೆ ಅದೇ ತರಾನೇ ಪ್ರತಿ ಒಂದು ವರ್ಷ ನಾನಿಲ್ಲಿ ಹಾಕ್ತಾ ಇರೋದು 1952ರಿಂದ ಹಿಡಿದು 2019 ಇಸ್ವಿ ಗಂಟ ಹಾಕುವಂತ ಚಾರ್ಟ್ ಅನ್ನ ಹಾಕ್ತಾ ಇದ್ದೀನಿ. ವರ್ಷಕ್ಕೂ ಎಷ್ಟೆಷ್ಟು PF ಬಂತು ಅನ್ನೋದಕ್ಕಿಂತ PFಗೆ ಬರಬೇಕಾಗಿರುವಂತಹ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ 9.50, 8.80, 8.25 ಪ್ರತಿ ಒಂದೂ ನಿಮ್ಗೆ ಬಂದಿದೆ. ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ತರ ಬಂತು. PF ತಗೊಳ್ಳೋದು ಒಬ್ಬ ಮನುಷ್ಯ ಕೆಲಸ ಮಾಡಿದ ಮೇಲೆ 12% ಆಫ್ PF ಕಟ್ತಾನೆ. ಅದೇ ಕಂಪ್ನಿಯವರು ಇನ್ನ 12% ಅವ್ರ ಕಡೆಯಿಂದ ಸೇರಿಸಿ ಹಣನ ಕೂಡಿ ಹಾಕ್ತಾನೆ. ಆ ಅಮೌಂಟ್ ಹೋದ ನಂತರ ನಿಮ್ಗೆ ಬರುವಂತಹ ಅಮೌಂಟ್ 8.25% ನಿಮ್ಗೆ ಇಂಟ್ರೆಸ್ಟ್ ಅಲ್ದೇನೆ ನಿಮ್ಗೆ ಮಿಕ್ಕಿದ ಅಮೌಂಟು ನಿಮ್ಗೆ EPS ಆಗಿ ಕನ್ವರ್ಟ್ ಆಗುತ್ತೆ. ಅದು ಪೆನ್ಷನ್ ಆಗಿ. PF ಅಮೌಂಟ್ ಈಸ್ ಟೋಟಲಿ ಡಿಫ್ರೆಂಟ್ ಅಂಡ್ EPS ಈಸ್ ಟೋಟಲಿ ಡಿಫ್ರೆಂಟ್. EPFO ಅಂತ ಅಂದ್ರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಇದು ಕೇಂದ್ರ ಸರ್ಕಾರದಿಂದ ಆಗಿರುವಂಥದ್ದು. 1952 ನಲ್ಲಿ ಪ್ರಾರಂಭವಾಯಿತು. ಇಟ್ಸ್ ಮೇನ್ ಪರ್ಪಸ್ ಈಸ್ ಟು ಪ್ರೊವೈಡ್ ದಿ ರಿಟೈರ್ಮೆಂಟ್ ಅಮೌಂಟ್ ಫಾರ್ ದಿ ಸ್ಯಾಲರಿಡ್ ಪರ್ಸನ್ ಇನ್ ಇಂಡಿಯಾ. ಅವ್ರಿಗೆ ಒಂದು ರಿಟೈರ್ಮೆಂಟ್ ಅಮೌಂಟು ಇಷ್ಟು ಅಂತ ಕೊಡಬೇಕು. ಒಬ್ಬ ಸ್ಯಾಲರಿಡ್ ಪರ್ಸನ್ ನಮ್ಮ ಭಾರತ ದೇಶದಲ್ಲಿ ಅಂಥವ್ರಿಗೆ ಇದಾಗಬೇಕು ಅನ್ನೋದನ್ನೇ 1952 ನಲ್ಲಿ ಇದನ್ನ ಜಾರಿಗೆ ತಂದರು. ಪ್ರತಿ ತಿಂಗಳು ಉದ್ಯೋಗಿ ಆ ಉದ್ಯೋಗಿ ಪ್ರತಿ ತಿಂಗಳು ತನ್ನ ಸಂಬಳದಿಂದ 12% ಅವನು ಕಂಪ್ನಿಗೆ ಕೊಡ್ತಾನೆ EPF ಆಗಿ, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆಗಿ. ಕೆಲಸದ ಸಂಸ್ಥೆನೂ ಕೂಡ 12% ತಮ್ಮ ಕಡೆಯಿಂದ ಅವರು EPFಗೆ ಹಾಕ್ತಾರೆ. ಇಟ್ ಕ್ರಿಯೇಟ್ಸ್ ಎ ಸ್ಟ್ರಾಂಗ್ ಫಂಡ್ ಮೇಕಿಂಗ್ ಹಿಸ್ ಫ್ಯೂಚರ್ ಗ್ರೋಯಿಂಗ್ ಅಲಾಂಗ್ ವಿತ್ ದ ಇಂಟ್ರೆಸ್ಟ್ ವಿಚ್ ಇಸ್ ಬೀನ್ ಆಡೆಡ್ ಇನ್ ಟು ಹಿಸ್ ಫಂಡ್. ಅವರ ಅಮೌಂಟ್ ಏನ್ ಕೂಡಿರ್ತಾರೆ ಅದು ಕ್ರಮೇಣವಾಗಿ ಜಾಸ್ತಿ ಆಗುತ್ತೆ with the addition of interest. Let us come to the point. How does it work? ಯಾವ ರೀತಿ ಇದು ಕೆಲಸ ಮಾಡುತ್ತೆ? ಈ ಹಣವನ್ನು EPFO ತಮ್ಮಲ್ಲಿ ಜಮಾ ಮಾಡಿ ವಾರ್ಷಿಕವಾಗಿ ಉದ್ಯೋಗಿಗಳ ಖಾತೆಯಲ್ಲಿ ಅದು ಅಮೌಂಟ್ ನ ಹಾಕ್ತಾರೆ. ಆ ಬಡ್ಡಿ ದರ ಏನ್ ಬಂದಿರುತ್ತೆ ಅವ್ರಿಗೆ ಆ ಅಮೌಂಟ್ ಅವ್ರಿಗೆ ವಾರ್ಷಿಕವಾಗಿ ಕೊಡ್ತಾರೆ. ದೇ ಕ್ಯಾನ್ ಟೇಕ್ ದ ಎಮರ್ಜೆನ್ಸಿ ಅಮೌಂಟ್ ಫಾರ್ ಎನಿ ಸರ್ಟನ್ ಪರ್ಪಸ್ ಲೈಕ್ ಮ್ಯಾರೇಜ್, ಸರ್ಟನ್ ಮೆಡಿಕಲ್ ಇಶ್ಯೂಸ್ ಅಂಡ್ ಈವನ್ ಟೇಕ್ ಅವರು ಪೂರ್ತಿ ಆ ಹಣವನ್ನು ಅವರು ವಾಪಸ್ನ ತಗೊಬಹುದು ಯಾವಾಗ ಆ ಕೆಲಸ ಬಿಟ್ಟಾಗ, ಬೇರೆ ಕಡೆ ಜಾಯಿನ್ ಆದಾಗ. EPFO ಮೀನ್ಸ್ ತಮ್ಮ PF ಇಂದ ಅಮೌಂಟ್ ನ ವಿಡ್ರಾ ಮಾಡ್ಕೊಬಹುದು. ಉದಾಹರಣೆಗೆ ಮನೆ ಖರೀದಿ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯಕ್ಕೋಸ್ಕರ EPF ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾನೆ ಇರುತ್ತೆ. ನಾನು ಇಲ್ಲಿ ನಿಮ್ಗೆ 30 ವರ್ಷದ್ದು ಮಿನಿಮಮ್ 30 ವರ್ಷದ್ದು ನಾನು ನಿಮ್ಗೆ ಪೂರ್ತಿ ಹಿಸ್ಟ್ರಿನ ಕೊಡ್ತೀನಿ. EPFO ವರ್ಷದಿಂದ ವರ್ಷ ಯಾವ ತರ ಬದಲಾಗಿದೆ ಅಂತ. 8.25% ನಮ್ಗೆ ಈಗ ಬಡ್ಡಿ ದರ ಕೊಡ್ತಾರೆ ವಾರ್ಷಿಕವಾಗಿ. ನಾನು ಹೇಳದ್ನಲ್ಲ 1 ಲಕ್ಷ ರೂಪಾಯಿ ಇತ್ತ ಅಂತಂದ್ರೆ ನಿಮ್ಮ ಅಕೌಂಟ್ಗೆ 8,250 ರೂಪಾಯಿ ವಾರ್ಷಿಕವಾಗಿ ಬಡ್ಡಿ ಬಂದು ಸೇರುತ್ತೆ. ಪ್ರತಿ ವರ್ಷನೂ ಬಡ್ಡಿ ದರಗಳು ಚೇಂಜ್ ಆಗ್ತಾ ಇದೆ. ಯಾವ ತರ? ಈಗ ಅದೇ ಸೇಮ್ 8.25% ಮೀನ್ಸ್ ಬಡ್ಡಿ ದರ 8.25% ಬಡ್ಡಿ ದರ ಆಗಿದೆ ವಾರ್ಷಿಕವಾಗಿ. 24, 25 ಪ್ಲಸ್ ಇವಾಗ 25, 26 ಅಷ್ಟೇನೆ. ಸೊ ಇದರ ಅರ್ಥ ಏನು ಅಂತಂದ್ರೆ EPF ಇರೋರು
ಪ್ರತಿಯೊಬ್ಬರು ಉದ್ಯೋಗಿಗಳಿಗೆ ಇದೊಂಥರ ಅವ್ರಿಗೆ ಲಾಭ ಇದ್ದಂಗೆನೆ. ಪ್ರತಿ ಸತಿನೂ ಅವರು ಒಂದಲ್ಲ ಒಂದ್ ರೀತಿನಲ್ಲಿ ಖರ್ಚು ವೆಚ್ಚ ಮಾಡ್ತಾನೆ ಇದ್ರು ಹಿಂದ್ಗಡೆ ಅವರು ಒಂದು ಸಣ್ಣ ಅಮೌಂಟ್ ನ ಅವ್ರ ಕಡೆಯಿಂದ ಮತ್ತೆ ಅವ್ರ ಕಂಪ್ನಿ ಕಡೆಯಿಂದ ಆ ಅಮೌಂಟ್ ಸೇರಿಸಿ ಅವ್ರಿಗೆ ಈ PF ಅಲ್ದೇನೆ ಈ PS ಮೀನ್ಸ್ ಅವ್ರಿಗೆ ಪೆನ್ಷನ್ ಸಹ ಅದಾದ್ಮೇಲೆ ಬರುತ್ತೆ. 8.25% ಅವ್ರಿಗೆ ಬಡ್ಡಿನೂ ಸಹ ಪ್ರತಿ ವಾರ್ಷಿಕವಾಗಿ ಅವ್ರಿಗೆ ಅಮೌಂಟ್ ಬರುತ್ತೆ. ಇದರಿಂದ ನಮ್ಮ ಉದ್ಯೋಗಿಗಳಿಗೆ ಏನ್ ಬೆನಿಫಿಟ್? ವಾಟ್ ಆರ್ ದ ಬೆನಿಫಿಟ್ಸ್ ಫಾರ್ ದ ಸಬ್ಸ್ಕ್ರೈಬರ್ಸ್? ಫಸ್ಟ್ ಅವ್ರಿಗೆ ಬೆನಿಫಿಟ್ ರೆಗ್ಯುಲರ್ ಆಗಿ ಇಯರ್ಲಿ ಇಂಟ್ರೆಸ್ಟ್ ಬರುತ್ತೆ. ಅವ್ರ PF ಅಮೌಂಟ್ ಅಲ್ಲಿ ರೆಗ್ಯುಲರ್ ಆಗಿ ಇಯರ್ಲಿ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ ವಾರ್ಷಿಕವಾಗಿ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಪಾರ್ಷಿಯಲ್ ವಿಡ್ರಾವಲ್ ಫಾರ್ ಎನಿ ಎಮರ್ಜೆನ್ಸಿ. ಏನಾದ್ರೂ ನಿಮ್ಗೆ ಅಮೌಂಟ್ ಬೇಕು ಅಂದಾಗ ನಿಮ್ಮ ಅಮೌಂಟ್ ಅಲ್ಲಿರುತ್ತೆ, ನಿಮ್ದು ಪಾರ್ಷಿಯಲ್ ಅಮೌಂಟ್ ನೀವು ನಿಮ್ಮ PF ಇಂದ ವಿಡ್ರಾವಲ್ ಮಾಡ್ಕೊಬಹುದು. ಇದು ಎರಡನೇ ಪಾಯಿಂಟ್. ಈ PFO ಮೀನ್ಸ್ ನೀವು PF ಫಂಡ್ ಇಂದ, ನಿಮ್ಮ ಪ್ರಾವಿಡೆಂಟ್ ಫಂಡ್ ಇಂದ ನಿಮಗೆ ಮೇನ್ ಪೆನ್ಷನ್ ಫೆಸಿಲಿಟಿ ಸಿಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ವೃದ್ಧಾವಸ್ಥೆನಲ್ಲಿ ನಮ್ಗೆ ಬೇಕಾಗಿರುವಂತದ್ದು ಆರ್ಥಿಕವಂತ ಸಹಾಯ ಅದು ಇದರ ಥ್ರೂನೇ ನಿಮ್ಗೆ ಸಿಗುತ್ತೆ. ನಾಲ್ಕನೇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಲೈಫ್ ಇನ್ಶೂರೆನ್ಸ್ ಬೆನಿಫಿಟ್ ಸಿಗುತ್ತೆ. ಯಾವ್ದ್ರಡಿ? EDLI. ಇದು ಸಹ PF ಇರೋರಿಗೆ ಮಾತ್ರ. PF ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಐದನೇದು ಟ್ಯಾಕ್ಸ್ ಫ್ರೀ ಇಂಟ್ರೆಸ್ಟ್ ಮತ್ತೆ ಫೈನಲ್ ಕಾರ್ಪಸ್. ಇದು ಐದನೇದು ಬಹಳ ಇಂಪಾರ್ಟೆಂಟ್. ಈ ಯೋಜನೆ ಅಡಿ ಲಕ್ಷಾಂತರ ಉದ್ಯೋಗಿಗಳು ತಮ್ಮ ಭದ್ರತೆ ಮತ್ತೆ ನಿಲುವನ್ನು ಕಾಣ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. PFO ಅಂದ್ರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ 1952ನೇ ಇಸ್ವಿಯಿಂದ ಸ್ಟಾರ್ಟ್ ಆದ ಮೇಲೆ ಪ್ರತಿ ಉದ್ಯೋಗಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತಾನೆ ಇದೆ. ವೆದರ್ ಯು ಆರ್ ಸ್ಟಾರ್ಟಿಂಗ್ ಯುವರ್ ಜಾಬ್ ರೈಟ್ ನೌ ಆರ್ ಯು ಆರ್ ಇನ್ ದ ರಿಟೈರ್ಮೆಂಟ್ ಸ್ಟೇಟ್, ನೀವು ರಿಟೈರ್ಮೆಂಟ್ಗಾದ್ರೂ ಇರಿ, ಇಲ್ಲಾಂದ್ರೆ ಈಗ ಜಾಬ್ ಸ್ಟೇಟಸ್ ಅಲ್ಲಿ ಆದ್ರೂ ಈಗ ತಾನೇ ಸೇರ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. PF ಇಸ್ ವೆರಿ ಇಂಪಾರ್ಟೆಂಟ್ ಸೇವಿಂಗ್ ಟೂಲ್. ಇದು ನಿಮ್ಮ ಹಣವನ್ನು ಕಾಪಾಡೋದಕ್ಕೆ, ನೀವು ಅದನ್ನ ಕೂಡೋ ತರ ನಿಮ್ಮ ಕಷ್ಟದ ಸಮಯದಲ್ಲಿ, ಇಟ್ ಈಸ್ ಫಾರ್ ಯುವರ್ ರೈನಿ ಡೇಸ್. ಸೊ ನಿಮ್ಮ ಕಷ್ಟ ಕಾಲದಲ್ಲಿ PF ಬಹಳ ಇಂಪಾರ್ಟೆಂಟ್. ಐ ಹೋಪ್ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ತರ ಸುದ್ದಿಗಾಗಿ ಪ್ರತಿ ಒಂದು ಸಂಚಿಕೆನಲ್ಲಿ ಒಂದಲ್ಲ ಒಂದು ಹೊಸ ವಿಚಾರಗಳನ್ನ ತರ್ತಾ ನಾನು ಮತ್ತೆ ನಿಮ್ ಜೊತೆ ಭೇಟಿ ಆಗ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಲೈಕ್ ಬಟನ್ನ ಒತ್ತಿಲ್ಲ ಅಂತ ದಯವಿಟ್ಟು ಲೈಕ್ ಬಟನ್ನ ಒತ್ಕೊಳ್ಳಿ. ಕೆಳಗಡೆನೇ ಇದೆ ಸಬ್ಸ್ಕ್ರೈಬ್ ಬಟನ್ನ ಒತ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕು. ಶೇರ್ ಮಾಡಿ, ಮಾಹಿತಿಗಳನ್ನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಬೇರೆಯವ್ರಿಗೆ ವಿಚಾರ ಗೊತ್ತಾಗುತ್ತೆ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ.